ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇಂದು ಹಳ್ಳಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಅವರ ಪ್ರಚಾರಕ್ಕೆ ಜನ ಬೆಂಬಲ ವ್ಯಕ್ತವಾಗಿದೆ. ಡಾಕ್ಟರ್ ಕೆ ಸುಧಾಕರ್ ಅವರು ಹೋದ ಕಡೆ ಯಾವ ರೀತಿ ಜನ ಬೆಂಬಲ ವ್ಯಕ್ತ ಆಗ್ತಿದೆ ಮತ್ತು ಯಾವ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಗ್ಗೆ ಏನೆಲ್ಲ ಕನಸುಗಳು ಕಂಡಿದ್ದಾರೆ, ಏನೆಲ್ಲ ಅಭಿವೃದ್ಧಿ ಮಾಡಬೇಕಂತ ಕಂಡಿದ್ದಾರೆ ಅಂತೇಳಿ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಮಾತಾಡೋಣ. ಸರ್, ಈಗ ತಾವು ಇವತ್ತು ಅಧಿಕೃತವಾಗಿ ಹಳ್ಳಿಗೆ ಪ್ರಚಾರ ಆರಂಭಿಸಿದ್ರಿ, ಹೋದ ಕಡೆ ಎಲ್ಲ ಜನಸಾಗರವೇ ಸೇರ್ತಾ ಇದೆ, ಇದೆಲ್ಲ ನೋಡಿದ್ರೆ ಏನು ಅನಿಸುತ್ತೆ? ಭಾಳ ನನಗೆ ಸಂತೋಷ ಆಗ್ತದೆ. ನನ್ನ ಜನರು ರಣ ಬಿಸಿಲಿನಲ್ಲಿ ಕೂಡ ಆ ಗ್ರಾಮ ಪಂಚಾಯತಿಗೆ ಭೇಟಿ ಕೊಟ್ಟಾಗ ಒಂದು ತಾಸು ನಿಧಾನ ಆದರೂ ಕೂಡ ಅಲ್ಲೇ ಬಿಸಿಲಿನಲ್ಲಿ ಇದ್ದು ಕಾಯ್ತಾ ಇದ್ದಾರೆ ಅಂದರೆ ಅವರ ಪ್ರೀತಿ, ಅವರ ವಿಶ್ವಾಸ ನನಗೆ ಗೋಚರಿಯುತ್ತೆ. ಹಾಗಾಗಿ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಮತ್ತೊಮ್ಮೆ ಅವರ ಸೇವೆ ಮಾಡಲಿಕ್ಕೆ ಸದಾವಕಾಶ ನನಗೆ ಸಿಕ್ಕಿದೆ, ನಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಮತ್ತು ಅವರ ಆಶೀರ್ವಾದ ಸಿಕ್ಕಿದ್ರೆ ಕಳೆದ 10 ವರ್ಷಗಳ ನಿರಂತರವಾದಂಥ ನನ್ನ ಸೇವೆ, ನನ್ನ ಅಭಿವೃದ್ಧಿ ಏನಿತ್ತು ಅದು ಮುಂದುವರಿಯುತ್ತೆ. ಕಳೆದ 1 ವರ್ಷದಿಂದ ಎಲ್ಲವೂ ಕೂಡ ಅಭಿವೃದ್ಧಿ ದೃಷ್ಟಿಕೋನದಿಂದ ಸ್ಥಗಿತ ಆಗಿದೆ. ಅದು ಮತ್ತೆ ಮುಂದುವರಿಯುತ್ತೆ. ಎಲ್ಲಿ ನಾನು ನಿಲ್ಲಿಸಿದ್ದೀನಿ ಅಲ್ಲೇ ಇದೆ, ಸ್ಥಗಿತ ಆಗಿದೆ. ಸರ್, ಈಗ ತಾವು ಹೋದ ಕಡೆ ಎಲ್ಲ ಜನಸಾಗರ ನೋಡಿದ್ರೆ, ಜನರು ವಾಲಂಟಿಯರ್ ಬರೋದನ್ನ ನೋಡಿದ್ರೆ ಎಲ್ಲ ತಮ್ಮ ಬಗ್ಗೆ ಒಂದು ಸಿಂಪತಿ ವ್ಯಕ್ತ ಆಗ್ತಿದೆ ಅನ್ಸುತ್ತೆ. ಸಿಂಪತಿ ಅಲ್ಲ, ಒಂದು ವಸ್ತುನ ಕಳ್ಕೊಂಡಾಗ ಆ ವಸ್ತುವಿನ ಒಂದು ಇಂಪಾರ್ಟೆನ್ಸ್, ಮಹತ್ವ ಗೊತ್ತಾಗ್ತದೆ. ಬಹುಶಃ ಅವ್ರ ಸಹೋದರನು ಈಗ ಅಭಿವೃದ್ಧಿ ಮಾಡಲಿಕ್ಕೆ, ಸೇವೆ ಮಾಡಲಿಕ್ಕೆ ಕಳೆದ 1 ವರ್ಷದಿಂದ ನಾನು ದೂರ ಇರಬೇಕಾಗಿದೆ. ಸೋತ ಮೇಲೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದೂರ ಆದಂಥ ಸಮಯದಲ್ಲಿ 1 ವರ್ಷ ಅವರಿಗೆ ಏನು ನಷ್ಟ ಆಗಿದೆ, ಏನು ನಷ್ಟ ಆಗ್ತಾ ಇದೆ, ನಾನಿದ್ದಿದ್ರೆ ಏನಾಗಿರೋದು, ಇದೆಲ್ಲವೂ ಕೂಡ ಅವ್ರು ನೋಡ್ತಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಅಭಿವೃದ್ಧಿಗಳನ್ನು ಮಾಡಿದಿರಿ, ಈಗ MP ಚುನಾವಣೆ ನಿಂತಿದ್ದೀರಿ, ಕ್ಷೇತ್ರದ ಬಗ್ಗೆ ಏನೆಲ್ಲ ಕನಸುಗಳನ್ನು ಕಂಡಿದ್ದೀರಿ? ಭಾಳ ದೊಡ್ಡ, ನಾನು ಕನಸು ಕಾಣಿದ್ರೆ ಭಾಳ ದೊಡ್ಡ ಕನಸೇ ಕಾಣೋದು, ಸಣ್ಣ ಪುಟ್ಟ ಕನಸು ಕಾಣಲ್ಲ. ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 ಸ್ಟೆಬಿಲೈಸರ್. ಇವತ್ತು ಶಾಶ್ವತವಾದಂಥ ನೀರಾವರಿ ಯೋಜನೆ ನಮ್ಮ ಬಯಲುಸೀಮೆ ಪ್ರದೇಶಕ್ಕೆ ತಂದೇ ತರ್ತೀನಿ ಅನ್ನೋ ಪ್ರತಿಜ್ಞೆಯನ್ನು ಮಾಡ್ಕೊಂಡಿದ್ದೀನಿ. ಬರೀ ಭರವಸೆ ಅಲ್ಲ, ಪ್ರತಿಜ್ಞೆ ಇದು ನಾನು. ಎರಡನೇದು, ನಮ್ಮ ಯುವಕರಿಗೆ, ಪ್ರತಿಯೊಬ್ಬರಿಗೂ ದುಡಿಯುವ ಕೈಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆಗಳನ್ನು ತರೋದು, ಕೈಗಾರಿಕಾ ವಲಯ ಸ್ಥಾಪನೆ ಮಾಡೋದು, ಮಹಿಳಾ ಸಬಲೀಕರಣ ಮಾಡೋದು, ಪ್ರವಾಸೋದ್ಯಮಕ್ಕೆ ವಿಶೇಷ ಒತ್ತನ್ನು ಕೊಡುವಂಥದ್ದು. ಈಗಾಗಲೇ ತಾವು ನೋಡಿದ್ದೀರಿ, ನಂದಿ ಬೆಟ್ಟಕ್ಕೆ ರೋಪಿಯನ್ನು ತಂದವನ್ನ ಇವತ್ತು ಇಶಾ ಫೌಂಡೇಶನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಕೇಂದ್ರ ಆಗಿದೆ ಚಿಕ್ಕಬಳ್ಳಾಪುರದಲ್ಲಿ. ಈಗ ಮುಂದಿನ ದಿನಗಳಲ್ಲಿ ಶಿವಗಂಗೆ, ಅನೇಕ ಸ್ಥಳಗಳಿದೆ ನಮ್ಮಲ್ಲಿ, ಪ್ರವಾಸೋದ್ಯಮ ಸ್ಥಳಗಳು. ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ನನ್ನ ವೈಯಕ್ತಿಕ ಪ್ರಣಾಳಿಕೆಯಲ್ಲಿ ಅದನ್ನು ನಾನು ಪ್ರಚುರಪಡಿಸ್ತೇನೆ. ಸರ್, ಇಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಬೆಂಗಳೂರಿಂದ ಬಂದಿದ್ದಾರೆ, ತಾವು ಸ್ಥಳೀಯರು, ಈ ಬಗ್ಗೆ ಏನೆಲ್ಲ ಚರ್ಚೆ ಆಗ್ತಿದೆ? ಈಗ ಮನೆ ಮಗನ ಬೇಕಾ, ಹೊರಗಿನವ್ರು ಬೇಕಾ ಅಂತ ನಮ್ಮ ಜನ ತೀರ್ಮಾನ ಮಾಡ್ತಾರೆ. ಯಾಕೆಂದರೆ ಇದು ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ, ನಾನೊಬ್ಬ ಸ್ಥಳೀಯ. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಅವ್ರ ಮತನೇ ಅವ್ರಿಗೆ ಹಾಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಅಂಥವರನ್ನು ನಮ್ಮ ಜನರು ಆಯ್ಕೆ ಮಾಡಲ್ಲ, ಆಶೀರ್ವಾದ ಮಾಡಲ್ಲ. ಅದು ನನಗೆ ಪೂರ್ಣ ವಿಶ್ವಾಸ ಇದೆ. ಸರ್, ಡಾಕ್ಟರ್ ಕೆ ಸುಧಾಕರ್ ಮಣಿಸಬೇಕಾದ್ರೆ ಹಣವಂತ ಬೇಕು, ಶ್ರೀಮಂತ ಬೇಕು, ಜನಬಲ, ಜಾತಿ ಬಲ ಬೇಕು ಅನ್ನೋ ಕಾರಣಕ್ಕೆ ರಕ್ಷಾರಾಮಯ್ಯವ್ರನ್ನ ಹಾಕಿದ್ದಾರೆ, ಸ್ಥಳೀಯ ಅಭ್ಯರ್ಥಿಗಳನ್ನು ಹೊರಗಿಟ್ಟಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನನ್ನ ಜೀವನದಲ್ಲಿ ನಾನು ಜಾತಿ ಮಾಡಿಲ್ಲ. ಒಬ್ಬ ಜಾತ್ಯತೀತ ನಾಯಕ ಯಾರಾದರೂ ಅಕ್ಷರ ಸಹ ಅವನ ಜೀವನದಲ್ಲಿ ಪಾಲಿಸಿದರೆ ನಾನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ, ನನ್ನ ಜಿಲ್ಲೆಯಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದನ್ನು ಧ್ಯೇಯವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ರಾಜಕೀಯಕ್ಕೆ ಬಳಸ್ಕೊಂಡಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ನನಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಅವರು ಹೇಳಿದಂಥ ಬಲಹೀನ ವರ್ಗಗಳಿಗೆ ಯಾವ ರೀತಿ ಚೈತನ್ಯ ಕೊಡಬೇಕು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಫೋಟೋ ಹಾಕ್ಕೊಂಡು ಅವ್ರನ್ನ ಮಾರ್ಕೆಟ್ ಮಾಡ್ತಾ ಇಲ್ಲ ಕಾಂಗ್ರೆಸ್ನವ್ರ ಥರ. ಇವತ್ತು ಅವ್ರ ಬದುಕನ್ನು ಕಟ್ಕೊಡೋ ಅಂಥ ಕೆಲಸ ಮಾಡಿದ್ದೀನಿ. ಇವತ್ತು ಅವರು ಹಣವಂತನ ಹಾಕಿದ್ದಾರೆ, ಭಾಳ ಆಗರ್ಭ ಶ್ರೀಮಂತನ ಹಾಕಿದ್ದಾರೆ. ನನಗೆ ಯೋಚನೆ ಇಲ್ಲ, ಅವರು ಎಷ್ಟೇ ಹಣ ಕೊಟ್ಟರು, ಎಷ್ಟೇ ಹಣ ಖರ್ಚು ಮಾಡಿದ್ರು ಜನಸಾಮಾನ್ಯರು ಅದಕ್ಕೆ ಬಗ್ಗಲ್ಲ. ಯಾಕೆಂದರೆ ಇದು
ದೇಶದ ಭವಿಷ್ಯವನ್ನು ರೂಪಿಸುವಂಥ ಚುನಾವಣೆ. ದೇಶದ ಪ್ರಧಾನಿಗಳು ಯಾರಾಗಬೇಕು ಅಂತ ಆಯ್ಕೆ ಮಾಡುವಂಥ ಚುನಾವಣೆ ಇದು. ಇವತ್ತು ನನಗೆ ನರೇಂದ್ರ ಮೋದಿಯವರ ನಾಮಬಲದ ಜೊತೆಗೆ ನಾನು ಈ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನನಗೆ ಶ್ರೀರಕ್ಷೆ ಆಗಿದೆ. ಜನಸಾಮಾನ್ಯರು ಜಾತ್ಯತೀತವಾಗಿ ನನ್ನ ಪಕ್ಷಾತೀತವಾಗಿ ಕೂಡ ಈ ಬಾರಿ ನನ್ನನ್ನು ಆಶೀರ್ವಾದ ಮಾಡ್ತಾರೆ. ಡಾಕ್ಟರ್ ಕೆ ಸುಧಾಕರ್ ಮಣಿಸೋದಕ್ಕೋಸ್ಕರ ಜಾತಿಗಳ ಮಧ್ಯೆ ತಂದಿಕ್ಕುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಹಿಂದೆ ಕೊರೋನಾವನ್ನೇ ಎತ್ತಿಕೊಂಡು ಅಪಪ್ರಚಾರ ಮಾಡುವಂಥದ್ದು ಎಲ್ಲ ಒಂದು ಕಡೆ ನಡೀತಿದೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ಯಾಕೆಂದರೆ ಅವರು ಭೌತಿಕವಾಗಿ ದಿವಾಳಿ ಆಗಿದ್ದಾರೆ. ಅವರ ಆಡಳಿತದಲ್ಲಿ ಒಂದು ಒಳ್ಳೆ ಅಂಶ ಇಲ್ಲ. ಕಳೆದ 1 ವರ್ಷದಲ್ಲಿ ಒಂದು ನಯಾ ಪೈಸೆ ಅಭಿವೃದ್ಧಿ ಮಾಡಲಿಲ್ಲ. ಹೇಳ್ಕೊಳ್ಳೋಕ್ಕೇನು ಸರ್ಕಿಲ್ಲ. ಹಾಗಾಗಿ ವ್ಯಕ್ತಿಯ ಚಾರಿತ್ರ್ಯ ವಧೆಯನ್ನು ಮಾಡುವಂಥದ್ದು, ಅಪಪ್ರಚಾರ ಮಾಡುವಂಥದ್ದು, ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಹೇಳುವಂಥದ್ದು, ಇದು ಅವರ ಒಂದು ಕಾಂಗ್ರೆಸ್ನ ನೀತಿಯಾಗಿದೆ. ಆದರೆ ನಾವು ರಾಷ್ಟ್ರದ ವಿಷಯಗಳು, ರಾಷ್ಟ್ರ ಕಟ್ಟುವಂಥ ವಿಷಯಗಳು, ಇವತ್ತು ಅಭಿವೃದ್ಧಿಯ ಅದನ್ನು ಮುಂದಿಕ್ಕೊಂಡು ನಾವು ಮತ ಕೇಳ್ತೀವಿ. ಇದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ಅಭಿಪ್ರಾಯ. ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.